ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನೀವೀಗ ನೋಡ್ತಾ ಇರ್ಬೋದು ತುಂಬಾನೇ ಕಲರ್ಫುಲ್ ಆಗಿ ಕಾಣ್ತಿರುವ ABC ಜ್ಯೂಸ್. ಈ ABC ಜ್ಯೂಸ್ ಅಂದರೆ ಏನು, ಈ ABC ಜ್ಯೂಸ್ನ ಪ್ರಯೋಜನಗಳು ಅಂದರೆ ಬೆನಿಫಿಟ್ ಏನು, ಹಾಗೆ ಈ ಜ್ಯೂಸ್ನ ಹೇಗೆ ಮಾಡೋದು, ಹಾಗೆ ಈ ಜ್ಯೂಸ್ ಯಾವ ಸಮಯದಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು, ಹಾಗೆ ಈ ಜ್ಯೂಸ್ನ ಒಂದು ಅಡ್ಡ ಪರಿಣಾಮಗಳು ಅಂದರೆ ಸೈಡ್ ಎಫೆಕ್ಟ್ ಏನೆಲ್ಲ ಇರ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ABC ಜ್ಯೂಸ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎ ಅಂದರೆ ಆ್ಯಪಲ್, ಬಿ ಅಂದರೆ ಬೀಟ್ರೂಟ್, ಹಾಗೆ ಸಿ ಅಂದರೆ ಕ್ಯಾರೆಟ್. ಈ ಮೂರರಿಂದ ಮಾಡಿರೋಂತಹ ಒಂದು ಜ್ಯೂಸನ್ನು ABC ಜ್ಯೂಸ್ ಎಂದು ಕರೆಯುತ್ತಾರೆ. ಇದು ಈಗ ಜಗತ್ ಜಾಹೀರಾತಾಗಿದೆ. ಈ ABC ಜ್ಯೂಸ್ನ ಡೈಲಿ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಗಳಿದೆ ಅಂದರೆ ಪ್ರಯೋಜನಗಳಿದೆ ಎಂಬುದನ್ನು ನಾನೀಗ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಈ ABC ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿದೆ. ಅದರಲ್ಲಿ ನಮಗೆ ಹೆಲ್ತ್ ಬೆನಿಫಿಟ್ ಹಾಗೆ ಬ್ಯೂಟಿ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ಅಂತಲೇ ಹೇಳ್ಬೋದು. ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದರೆ, ಈ ಜ್ಯೂಸ್ ಪ್ರತಿನಿತ್ಯ ನಾವು ಕುಡಿಯೋದ್ರಿಂದ ಆ್ಯಪಲ್ನಲ್ಲಿ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿರುವುದು ಅಲ್ಲದೆ ಬೀಟ್ರೂಟ್ನಲ್ಲಿ ವಿಟಮಿನ್, ಖನಿಜಗಳು ಮತ್ತು ನೈಟ್ರೋಜನ್ಗಳು ಅಧಿಕವಾಗಿರೋದ್ರಿಂದ ಅದು ನಮ್ಮ ರಕ್ತದೊತ್ತಡವನ್ನು ಕಡಿಮೆಗೊಳಿಸುತ್ತದೆ. ಅಷ್ಟೇ ಅಲ್ಲ, ಹಿಮೋಗ್ಲೋಬಿನ್ ಮತ್ತು ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ನಮ್ಮ ರಕ್ತನಾಳಗಳು ಚೆನ್ನಾಗಿರುತ್ತದೆ. ಈ ಜ್ಯೂಸನ್ನು ನಾವು ಪ್ರತಿನಿತ್ಯ ಕುಡಿಯೋದ್ರಿಂದ ನಮ್ಮ ದೇಹದ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಹಾಯವಾಗುತ್ತದೆ. ನಮಗೆ ಬರುವಂತಹ ಹೃದಯ, ಹಾರ್ಟ್ ಅಟ್ಯಾಕ್ ಹಾಗೂ ಕಾರ್ಡಿಯಾ ಅರೆಸ್ಟ್ ಇಂತಹ ಕಾಯಿಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಜ್ಯೂಸಲ್ಲಿ ವಿಟಮಿನ್ ಎ ಮತ್ತು ನಾರಿನಾಂಶ ಅಧಿಕವಾಗಿರೋದ್ರಿಂದ ಕಣ್ಣಿನ ಹೆಲ್ತ್ಗೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ಕಣ್ಣಿನಲ್ಲಿ ಉಂಟಾಗುವಂತಹ ಕಿರಿಕಿರಿ, ಚುಚ್ಚುವಿಕೆ ಮತ್ತು ನೀರು ಕೆಲವರಿಗೆ ನೀರು ತುಂಬಿಕೊಳ್ಳೋ ರೀತಿ ಆಗುತ್ತೆ, ಅಂತಹ ಒಂದು ಸಮಸ್ಯೆಗಳು ದೂರವಾಗುತ್ತದೆ ಅಂತಾನೆ ಹೇಳ್ಬೋದು. ಬೀಟ್ರೂಟ್ ಮತ್ತು ಕ್ಯಾರೆಟ್ಗಳಲ್ಲಿ ಉತ್ತಮ ಪ್ರಮಾಣದ ಫೈಬರ್ ಇರೋದ್ರಿಂದ ಇದು ಅಜೀರ್ಣತೆ ಅಂದ್ರೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಅಲರ್ಜಿ ಮತ್ತು ಸೋಂಕುಗಳು ಕಡಿಮೆ ಆಗುತ್ತೆ. ಉದಾಹರಣೆಗೆ ಪದೇ ಪದೇ ನೆಗಡಿಯಾಗೋದು, ಕೆಮ್ಮು ಬರೋದು, ಜ್ವರ ಬರೋದು, ಸ್ಕಿನ್ ಅಲರ್ಜಿ, ಒಸಡು ಮತ್ತು ಹಲ್ಲಿನ ಮಧ್ಯ ರಕ್ತ ಸೋರಿಕೆ ಇಂತಹ ಸಮಸ್ಯೆಗಳು ದೂರವಾಗುತ್ತದೆ. ಈ ಜ್ಯೂಸ್ ಒಂದು ಒಳ್ಳೆಯ ವಿಟಮಿನ್ ಬೂಸ್ಟರ್ ಅಂತಾನೆ ಹೇಳ್ಬೋದು. ಇದು ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಕೊಡುತ್ತದೆ. ಅಷ್ಟೇ ಅಲ್ಲ, ನಮ್ಮ ವ್ಯಾಯಾಮದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಈ ಜ್ಯೂಸ್ ಪ್ರತಿನಿತ್ಯ ಕುಡಿಯೋದ್ರಿಂದ BP ಕಂಟ್ರೋಲ್ ಆಗುತ್ತೆ, ಹೊಟ್ಟೆಯಲ್ಲಿರುವ ಕ್ಯಾನ್ಸರ್ ಕಡಿಮೆ ಆಗುತ್ತದೆ, ಉಸಿರಾಟದ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಗಂಟಲಿನ ಸೋಂಕನ್ನು ಇದು ಕಡಿಮೆಗೊಳಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸೌಂದರ್ಯದ ದೃಷ್ಟಿಯಿಂದ ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳು, ಬೆನಿಫಿಟ್ ಇದೆ ಅಂತ ನೋಡೋಣ. ಈ ಜ್ಯೂಸ್ ನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ಬಿ ಕಾಂಪ್ಲೆಕ್ಸ್ಗಳು ಪೋಷಕಾಂಶಗಳ ನಿಧಿ ಇದೆ ಅಂತಾನೆ ಹೇಳ್ಬೋದು. ಫೈಬರ್ ಮತ್ತು ಖನಿಜ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಹಾಗೆ ಐರನ್, ನಾರಿನಾಂಶಗಳು ಹೆಚ್ಚಿರೋದ್ರಿಂದ ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯವಾಗುತ್ತದೆ. ಈ ಜ್ಯೂಸ್ ನಾವು ಪ್ರತಿನಿತ್ಯ ಕುಡಿಯೋದ್ರಿಂದ ನಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲ, ಬ್ಲ್ಯಾಕ್ ಹೆಡ್ಸ್, ರಿಂಕಲ್ಸ್, ಸುಕ್ಕುಗಳು, ಮೊಡವೆಗಳು ಯಾವುದೇ ಕಲೆ ಇದ್ದರೂ ಮುಖದಲ್ಲಿ ಈ ಜ್ಯೂಸ್ ಕುಡಿಯೋದ್ರಿಂದ ಕ್ರಮೇಣ ಆ ಕಲೆಗಳೆಲ್ಲ ಕಡಿಮೆ ಆಗುತ್ತದೆ. ನಮ್ಮ ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಷ್ಟೇ ಅಲ್ಲ, ಇದು ಹೆಚ್ಚಿನ ಫೈಬರ್ ಮತ್ತು ಕಡಿಮೆ ಕ್ಯಾಲೋರಿ ಇರುವ ಜ್ಯೂಸ್ ಆಗಿರೋದ್ರಿಂದ ನಮ್ಮ ಹೊಟ್ಟೆಯಲ್ಲಿನ ಕೊಬ್ಬನ್ನು ವೇಗವಾಗಿ ಕಡಿಮೆಗೊಳಿಸಿ ನಮ್ಮ ತೂಕ ಇಳಿಕೆಗೂ ಕೂಡ ಇದು ಸಹಾಯವಾಗುತ್ತದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವ ಈ ಜ್ಯೂಸನ್ನು ಹೇಗೆ ಮಾಡೋದು ನೋಡೋಣ. ಈ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಬೌಲ್ ಆಪಲ್, 1 ಬೌಲ್ ಬೀಟ್ರೂಟ್, 1 ಬೌಲ್ ಕ್ಯಾರೆಟ್, ಐಸ್ ಕ್ಯೂಬ್, ವಾಟರ್. ನಾನು ಜ್ಯೂಸ್ ಜಾರಿಗೆ ಮೊದಲಿಗೆ ಆಪಲ್, ಬೀಟ್ರೂಟ್, ಕ್ಯಾರೆಟ್, ಐಸ್ ಕ್ಯೂಬ್, 1 ಲೋಟ ನೀರು. ಇಲ್ಲಿ ಐಸ್ ಕ್ಯೂಬ್ ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ವಾವ್, ನೀವೀಗ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಜ್ಯೂಸ್ ಬ್ಲೆಂಡ್ ಆಗ್ತಿದೆ ಅಂತ. ನೋಡೋದಕ್ಕೆ ಕಣ್ಗಳಿಗೆ ಹಬ್ಬ ಅಂತಾನೆ ಅನ್ನಿಸ್ತಿದೆ. ಜ್ಯೂಸ್ ರೆಡಿ ಆಗಿದೆ. ನಾನೀಗ ಇದನ್ನ ಶೋಧಿಸ್ಕೊಳ್ತಾ ಇದ್ದೇನೆ. ನಾನೇನು ಹೇಳ್ತೀನಿ ಅಂದ್ರೆ, ಈ ಜ್ಯೂಸನ್ನ ನೀವು ಶೋಧಿಸ್ಕೊಳ್ಬೇಡಿ, ಹಾಗೇನೆ ಕುಡಿಯಿರಿ, ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಜ್ಯೂಸ್ ಅಂತ ಹೇಳೋದ್ರಿಂದ
ಇದನ್ನ ಶೋಧಿಸಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಇಲ್ದಿದ್ರೆ ನಾನು ಡೈರೆಕ್ಟ್ ಹಾಗೇನೆ ಕುಡಿತಿದ್ದೆ. ನೀವೀಗ ನೋಡಬಹುದು ಒಂದು ಒಳ್ಳೆಯ ವಿಟಮಿನ್ ಬೂಸ್ಟರ್ ABC ಜ್ಯೂಸ್ ರೆಡಿಯಾಗಿದೆ. ಈ ಜ್ಯೂಸ್ ಅನ್ನು ಬೆಳಗಿನ ಸಮಯ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬಾನೇ ಒಳ್ಳೆಯದು. ನಾವು ಟಿಫನ್ ಅಂದ್ರೆ ತಿಂಡಿ ತಿನ್ನುವ 1 ಗಂಟೆ ಮುಂಚಿತವಾಗಿ ಈ ಜ್ಯೂಸ್ ಅನ್ನು ಕುಡಿದ್ರೆ ನಮ್ಗೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ABC ಜ್ಯೂಸ್ ಕುಡಿಯೋದ್ರಿಂದ ಆಗುವ ಸೈಡ್ ಎಫೆಕ್ಟ್ ಅಂದ್ರೆ ಅಡ್ಡ ಪರಿಣಾಮಗಳು ಯಾವುದು, ಯಾರೆಲ್ಲ ಈ ಜ್ಯೂಸ್ ಕುಡಿಬಾರ್ದು ಅಂತ ಹೇಳೋದಾದ್ರೆ ಕಿಡ್ನಿ ಸ್ಟೋನ್ ಇರುವವರು, ಸಕ್ಕರೆ ಕಾಯಿಲೆ ಇರುವವರು ಮತ್ತು ಜಠರ ಮತ್ತು ಕರುಳಿನ ತೊಂದರೆ ಇರುವವರು ಈ ಜ್ಯೂಸ್ ಅನ್ನು ಕುಡಿಯಬಾರದು. ಯಾಕೆ ಅಂತ ಹೇಳೋದಾದ್ರೆ ಬೀಟ್ರೂಟ್ಗಳು ಹೆಚ್ಚಿನ ಮಟ್ಟದ ಆಕ್ಸಿಲೇಟ್ ಗಳನ್ನು ಹೊಂದಿರೋದ್ರಿಂದ ಕಿಡ್ನಿ ಸ್ಟೋನ್ ಇರುವವರಲ್ಲಿ ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕಾರಣವಾಗಬಹುದು. ಆದ್ದರಿಂದ ಕಿಡ್ನಿ ಸ್ಟೋನ್ ಇರುವವರು ABC ಜ್ಯೂಸ್ ಕುಡಿಯೋದು ಅಪಾಯಕಾರಿ ಅಂತಾನೆ ಹೇಳ್ಬಹುದು. ಇನ್ನು ಮಧುಮೇಹ ಇರುವವರು ABC ಜ್ಯೂಸ್ ಸೇವಿಸುವಾಗ ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಗಮನದಲ್ಲಿಟ್ಟುಕೊಂಡಿರಬೇಕು. ಯಾಕೆಂದರೆ ಸೇಬು ಮತ್ತು ಕ್ಯಾರೆಟ್ಗಳಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಇರುವುದರಿಂದ ಅವರು ಡಾಕ್ಟರ್ ಸಲಹೆ ಪಡೆದು ಈ ಜ್ಯೂಸ್ ಕುಡಿಯೋದೋ ಬೇಡವೋ ಎನ್ನುವುದನ್ನು ಅವರೇ ನಿರ್ಧರಿಸಬೇಕು. ABC ಜ್ಯೂಸ್ ನಲ್ಲಿ ಫೈಬರ್ ಅಂಶವು ಹೆಚ್ಚಾಗಿರುವುದರಿಂದ ಜಠರ ಮತ್ತೆ ಕರುಳಿನ ಸಮಸ್ಯೆ ಇರುವವರು ಈ ಜ್ಯೂಸ್ ಕುಡಿಯೋದ್ರಿಂದ ದೇಹದ ಆಯಾಸಕ್ಕೆ ಕಾರಣವಾಗಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.